ಮಾಡಿದ್ದಾರೆ ಸರ್. ಅಂದ್ರೆ ಜಾಮರ್ ಅಳವಡಿಕೆಯನ್ನು ಮಾಡಿದ್ದಾರೆ ಜೈಲಲ್ಲಿ. ಅದರಿಂದ ಒಳಗಡೆ ಅವ್ರಿಗೆ ತೊಂದರೆ ಆಗ್ತಿಲ್ಲ. ಸುತ್ತಮುತ್ತ 4-5 ಕಿಲೋಮೀಟರ್ ಇರೋ ಜನಗಳೆಲ್ಲ ಮನೆ ಖಾಲಿ ಮಾಡ್ಕೊಂಡು ಹೋಗಬೇಕು. ಡಿಗ್ರಿ ಸ್ಟೂಡೆಂಟ್ಸ್ಗಳು ಹೈ ರೆಸಲ್ಯೂಷನ್ ಜಾಮರನ್ನು ಹಾಕಿದ್ದು. ಯಾಕೆಂದರೆ ಇಲ್ಲಿ ಭಾಳಷ್ಟು ಸಂದರ್ಭದಲ್ಲಿ ಫೋನ್ಗಳು ಬರುತ್ತೆ, ಒಳಗಡೆ ಫೋನ್ ತಂದು ಕೊಡ್ತಾರೆ, ಫೋನು ಒಳಗಡೆ ಬರುತ್ತೆ, ಅವರು ಹೊರಗಿನವ್ರ ಜೊತೆ ಸಂಪರ್ಕ ಮಾಡ್ತಾರೆ ಅಂಥೇಳಿ ಬೇರೆ ಬೇರೆ ರಾಜ್ಯದ ಕೈದಿಗಳಿದ್ದಂಥ ಸಂದರ್ಭದಲ್ಲಿ, ಬೇರೆ ಬೇರೆ ದೇಶದ ಕೈದಿಗಳಿದ್ದಂಥ ಸಂದರ್ಭದಲ್ಲಿ ಕೂಡ ಇದು ಭಾಳ ಮುಖ್ಯ ಆಗುತ್ತೆ. ಅದಕ್ಕಾಗಿ ಹೈ ರೆಸಲ್ಯೂಷನ್ ಇದು ಜಾಮರ್ನ ಹಾಕಿದ್ರು. ಅದು 800 ಮೀಟರ್ ಅದರ ವ್ಯಾಪ್ತಿ, ಡಯಾಮೀಟರು. ಅದು ಸ್ವಾಭಾವಿಕವಾಗಿ ಕಾಂಪೌಂಡಿಂದ ಆಚೆಗಡೆ ಇರೋವಂಥ ಮನೆಗಳಿಗೂ ಕೂಡ ತೊಂದರೆ ಆಗಿದೆ ಅಂತ ಅದನ್ನು ಈಗ ರೆಡ್ಯೂಸ್ ಮಾಡಿದ್ದೇವೆ. ಯಾಕೆಂದರೆ ಇದು ಡಬಲ್ ಎಜ್ ಸೋರ್ಡ್ ಇದ್ದಂಗೆ. ಈಗ ನಾವು ಇಲ್ಲಿ ತೆಗೆದುಹಾಕಿದರೆ ನಮ್ಮ ಕೈದಿಗಳು ಅದನ್ನು ದುರುಪಯೋಗ ಮಾಡ್ಕೊಳ್ತಾರೆ ಅನ್ನುವಂಥದ್ದು. ಹೆಚ್ಚು ಮಾಡಿದರೆ ಪಕ್ಕದಲ್ಲಿರೋ ಮನೆಗಳಿಗೆಲ್ಲ ಇದಾಗುತ್ತೆ. ಅದೀಗ 100 ಮೀಟರ್ಸ್ಗೆ ಇಳಿಸಿದ್ದೇವೆ. ಆಪ್ಟಿಮೈಸೇಷನ್ ಆಗಿದೆ. ಈಗ ತೊಂದರೆ ಹೆಚ್ಚಿನ ಅಂಶ ಆಗೋದಿಲ್ಲ ಸರ್. ಈಗ ನಟ ದರ್ಶನ್ ಹರಪನಗರ ಜೈಲಲ್ಲಿದ್ದಾರೆ ಕೊಲೆ ಪ್ರಕರಣದಲ್ಲಿ. ಸೊ ಅವರಿಗೆ ರಾಜಕೀಯ ಸಿಗ್ತಾ ಇದೆ, ಮತ್ತು ಅವ್ರ ಕುಟುಂಬದವ್ರು ನೇರವಾಗಿ ಎಂಟ್ರಿ ಇದೆ. ಸಿಬ್ಬಂದಿಗಳೇ ನನಗೆ ನೇರವಾಗಿ ಎಂಟ್ರಿ ಇಲ್ಲ ಸರ್. ಕೆಲವು ಸರ್ ಇಲ್ಲಿ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು ಖಾಸಗಿ ವಾಹನಗಳಿಗೆ ಅವಕಾಶ ಇಲ್ಲ ಅಂತ. ಬಟ್ ಅವ್ರ ವಾಹನ ಬರುತ್ತೆ ಸರ್ ಒಳಗಡೆ. ನಮ್ಮಲ್ಲಿ ಕೂಡ ಇದೆ ನೋಡಿ. ಅದು ವಾಹನ ಬಂದರೂ ಕೂಡ ಒಂದು ಹಂತಕ್ಕೆ ಅಲ್ವಾ, ಅದರಿಂದ ಒಳಗಡೆ ಬಿಟ್ಟಿದ್ದಾರೆ ಸರ್. ಗೇಟ್ವರೆಗೆ ಬರ್ತಾರೆ. ಕಾರಣ ಇಷ್ಟೇ, ಹೆಚ್ಚು ಜನ ಬಂದು ಅವರ ತೊಂದರೆ ಮಾಡ್ಬೋದು ಅನ್ನೋ ಕಾರಣಕ್ಕಾಗಿ ಅವರು. ಈಗ ನೀವು ಗೊತ್ತಿದೆ ಸೆಲೆಬ್ರಿಟಿಗಳನ್ನ ಜನ ಎಷ್ಟು ಮುತ್ಕೊಳ್ತಾರೆ ಅಂತ. ಒಂದು ಹಂತದವರೆಗೂ ಸೇಫ್ಟಿ ದೃಷ್ಟಿಯಿಂದ, ಸೆಕ್ಯೂರಿಟಿ ದೃಷ್ಟಿಯಿಂದ ಮಾಡಿರ್ಬೋದು. ಆದರೆ ಪ್ರಯಾರಿಟಿ ಕೊಡೋದಿಲ್ಲ. ಮತ್ತು ಊಟ ಉಪಚಾರದಲ್ಲೂ ಕೂಡ ಯಾವುದೇ ರೀತಿ ಪ್ರಯಾರಿಟಿ ಕೊಡೋದಿಲ್ಲ ಸರ್. ಅವರಿಗೆ ಬೇರೆಯವರಿಗೆ ಏನು ಊಟ ಕೊಡ್ತಾರೋ ಅವ್ರಿಗೆ ಅದೇ ಊಟ ಕೊಡ್ತಾರೆ. ಬೇರೆಯವರಿಗೇನು ಆತಿಥ್ಯ ಮಾಡ್ಬೋದು ಅದೇ ಆತಿಥ್ಯನೇ ಮಾಡ್ತಾರೆ. ಯಾವ ಕಾರಣಕ್ಕೂ ಕೂಡ ನನಗೆ ಗೊತ್ತಿದೆ, ಭಾಳ ಜನ ಏನೋ ಬಿರಿಯಾನಿ ಕೊಟ್ಟರು, ಇನ್ನೇನೋ ಕೊಟ್ಟರು ಅಂತೆಲ್ಲ ಹೇಳಿದರು. ಅಂಥದ್ದು ಯಾವುದೂ ಕೂಡ ನಡೆಯೋದಿಲ್ಲ ಸರ್. ಕೆಲವೊಂದು ಸುಧಾರಣೆಗಳನ್ನು ತರಬೇಕಂತೇಳಿ ತಾವು ಕ್ರಮ ಕೈಗೊಳ್ತೀರಿ, ನನ್ನ ಮಾತನ್ನು ಪದೇ ಪದೇ ಹೇಳ್ತಿದ್ರಿ ಸರ್. ಆದರೆ ಈಗ ಹಿರಿಯ ಅಧಿಕಾರಿಗಳು ಏನೇ ಕ್ರಮ ಕೈಗೊಂಡ್ರು, ಕೆಲವು ಕೆಳ ಹಂತದವರು ಇಲ್ಲಿ ಹಲವಾರು ವರ್ಷಗಳಿಂದಿದ್ದಾರೆ, ಅವರೇ ಜೈಲಿನ ನಡುವೆ ಅಕ್ರಮಗಳಿಗೆ ಕೈ ಜೋಡಿಸ್ತಾರೆ ಅನ್ನೋದು ಮಾತು ಹಲವಾರು ವರ್ಷಗಳಿಂದ ಇದೆ. ಅದಕ್ಕೆ ಏನಾಗಿದೆ ಅಂದರೆ ಈಗಾಗಲೇ ನಾವು ಅದೆಲ್ಲ ಗಮನಿಸಿದ್ದೇವೆ. ಕೆಲವು ಈಗ ನಮ್ಮಲ್ಲಿ ರಿಕ್ರೂಟ್ಮೆಂಟ್ ಆಗಬೇಕು, ಸಿಬ್ಬಂದಿಯ ಕೊರತೆ, ಟ್ರಾನ್ಸ್ಫರ್ ಆದ್ರೂ ಒಂದೇ ವಾರಕ್ಕೆ ವಾಪಸ್ ಇಲ್ಲಿಗೆ ಮಾಡಿಸ್ಕೊಂಡ್ ಬರ್ತಾರೆ ಅಂತ ಸರ್. ಆ ರೀತಿ ಯಾವುದೂ ಆಗಿಲ್ಲ, ನನಗೆ ಗೊತ್ತಿದ್ದಂಗೆ ಯಾವುದೂ ಆಗಿಲ್ಲ. ತಾವು ಬರಕ್ಕೆ ಮುಂಚೆ ನಾನು ಅವ್ರಗಳಿಂದನೇ ಜೈಲು ವ್ಯವಸ್ಥೆ ಹಾಳಾಗ್ತಿದೆ ಮಾಡೋನು ನಾನೇ ರೀ. ನಾನು ಯಾವುದನ್ನು ಕೂಡ ಒಂದೇ ಒಂದು ನಿದರ್ಶನ ತೋರಿಸಿ, ಈಗ ಟ್ರಾನ್ಸ್ಫರ್ ಆಯಿತು, ಅಲ್ಲಿ ಹೋದ ಮತ್ತೆ ಒಂದು ವಾರದಲ್ಲಿ ವಾಪಸ್ ಬಂದ ಅನ್ನೋದು ಒಂದು ನಿದರ್ಶನ ತೋರಿಸಿದ್ರೆ ತಾವು ಬರಕ್ಕೆ ಮುಂಚೆನೇ ಮಾಡಿಸ್ಕೊಂಡ್ಬಿಟ್ಟಿದ್ರು. ಸಾಧ್ಯ ಇಲ್ಲ. 10 ವರ್ಷ 15 ವರ್ಷ ಇಲ್ಲೇ ಅದಕ್ಕೆ ಕಾರಣ ಇದೆ. ಅದಕ್ಕೆ ನಾವು ಒಂದು ನಿಯಮಗಳನ್ನು ಮಾಡ್ತಾ ಇದ್ದೇವೆ. ಯಾಕೆಂದರೆ 5 ವರ್ಷ ಆದವರು 10 ವರ್ಷ ಆದವ್ರನ್ನ ಬದಲಾಯಿಸ್ತಕ್ಕಂಥ ಕೆಲವು ನಿಯಮಗಳನ್ನು ಬದಲಾವಣೆ ಮಾಡಬೇಕು. ಅದನ್ನು ಮಾಡ್ತಾ ಇದ್ದೀವಿ. ಮಾಧ್ಯಮದವರಿಗೆ ಒಂದು ಚೆಕ್ ಪೋಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಯಾವುದೇ ಅಂತ ವ್ಯವಸ್ಥೆ ಇಲ್ಲ. ಈ ಸೆಕ್ಯೂರಿಟಿನ ಹಂತವಾಗಿ ಅಲ್ಲಿ ಮಾಡ್ಕೊಡ್ತಾರೆ. ಕೇಳಿದ್ರೆ ನಿಮ್ಮ ಜಿಲ್ಲೆ ಅಂತ ಹೇಳ್ತಾರೆ. ಅಂದರೆ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ ಸರ್. ಒಳಗಡೆ ಅಲ್ಲ ಸರ್, ಚೆಕ್ ಪೋಸ್ಟ್ ಇಂದ ಆಚೆ ಹಾಕಿದ್ದಾರೆ ಸರ್. ಎಲ್ಲೂ ಕೂಡ ಮಾಧ್ಯಮದವ್ರನ್ನ ಒಳಗಡೆ ಬಿಡೋದಿಲ್ಲ. ಆದರೆ ನಾವು ಒಂದು ಹಂತದವರೆಗೂ ಮಾಧ್ಯಮದವ್ರನ್ನ ಬಿಡಬಹುದು ಅಂತೇಳಿ ನಾವು ಸರ್ ಇಲ್ಲಿ ಒಳಗಡೆ ಅಲ್ಲ ಸರ್, ಒಂದು ತೀರ್ಮಾನವನ್ನು ತಗೊಂಡಿದ್ದೇವೆ. ಅದಕ್ಕೆ ನಿಮ್ಮ ಸಹಕಾರ ಕೂಡ ಬೇಕಾಗುತ್ತೆ. ಯಾಕೆ ಹಂಗೆ ಮಾಡ್ತಾರೆ ಅನ್ನೋದು ಕೂಡ ನಿಮ್ಗೆ ಸರ್. ಜೈಲು ಒಳಗಡೆ ಅಲ್ಲ ಸರ್, ಜೈಲು ಗೇಟ್ ಇಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ನಮ್ಮನ್ನು ಇಟ್ಟಿದ್ದಾರೆ ಸರ್. ಅಂದ್ರೆ ಇದು ಕೋವಿಡ್ಗಿಂತ ಮುಂಚೆ ಆಗಿದ್ದು ಒಂದು ತೀರ್ಮಾನ ಸರ್, ಸುರಕ್ಷತೆಯಿಂದ ಅಂತ ಮಾಡಿದ್ರು. ಬದಲಾಯಿಸಬೇಕು ಸರ್. ಅಂದ್ರೆ ಗೇಟು ಅಂದ್ರೆ ನಾವು ಇಲ್ಲಿ ಮುಖ್ಯ ದ್ವಾರದವರೆಗೂ ಮೊದಲಿಂದ ಬರ್ತಿದ್ವಿ ಸರ್. ಅಂದ್ರೆ ಅಲ್ಲೇನು ತೊಂದರೆ ಕೊಡಲ್ಲ ನಾವು ಯಾವಾಗಲೂ. ಮಾಡೋಣ ಸರ್. 54% ಡೆಫಿಷಿಯನ್ಸಿ ಇದೆ ಅಂತ ಹೇಳ್ತಾರೆ ಇಲ್ಲಿ ನಿಮ್ಮ ಸ್ಟಾಫ್ ಸಿಬ್ಬಂದಿ. ಅದನ್ನು ಈಗ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ಲಿಯರೆನ್ಸ್ ತೊಗೊಳ್ತೀವಿ. FDಗೆ ಹೋಗಿದೆ. FD ಕ್ಲಿಯರ್ ಆದ ತಕ್ಷಣ ರೆಕ್ರೂಟ್ಮೆಂಟ್ ಮಾಡಿ. ಥ್ಯಾಂಕ್ ಯು ಸರ್. ಉಚ್ಚ ನ್ಯಾಯಾಲಯದ ತೀರ್ಮಾನದಂತೆ ಸನ್ನಡತೆಯ ಆಧಾರದ ಮೇಲೆ ಕಾರಾಗೃಹದಲ್ಲಿರ್ತಕ್ಕಂಥ ಬಂದಿಗಳನ್ನು, ಶಿಕ್ಷೆಯಲ್ಲಿರ್ತಕ್ಕಂಥ ಬಂದಿಗಳನ್ನು ಸನ್ನಡತೆಯ ಆಧಾರದ ಮೇಲೆ ಇರ್ತಕ್ಕಂಥ ಅವಕಾಶ ಏನಿದೆ ಅದನ್ನು ಉಪಯೋಗ ಮಾಡಿ ಇವತ್ತು 77 ಜನ
ಕಾರಾಗೃಹದಲ್ಲಿರ್ತಕ್ಕಂಥ ಬಂದಿಗಳನ್ನು ಬಿಡುಗಡೆಯನ್ನು ಮಾಡಿದ್ದೇವೆ. ಅವರೆಲ್ಲರೂ 10 ವರ್ಷ 15 ವರ್ಷ ಕಾರಾಗೃಹದಲ್ಲಿ ಅವರ ಜೀವನವನ್ನು ಕಳೆದು ಸನ್ನಡತೆಯಿಂದ ನಡ್ಕೊಂಡಿದ್ದಾರೆ. ಅದಕ್ಕೆ ಒಂದಷ್ಟು ಪ್ಯಾರಾಮೀಟರ್ಸ್ಗಳಿರುತ್ತೆ. ಅವ್ರನ್ನೇನು ಒಂದು ದಿವಸದಲ್ಲಿ ತೀರ್ಮಾನ ಮಾಡೋದಿಲ್ಲ. ಅವರನ್ನು ಇಡೀ ಅವರ ಅವಧಿಯಲ್ಲಿ ಅವರನ್ನು ಗಮನಿಸಿ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ, ಪರಿವರ್ತನೆ ಆಗಿದ್ದಾರೆ ಮತ್ತು ಸಮಾಜದಲ್ಲಿ ಮತ್ತೆ ಅವರು ವಾಪಸ್ ಹೋದಾಗ ಯಾವುದೇ ಕಾರಣಕ್ಕೂ ಮತ್ತೆ ಅದೇ ಶಿಕ್ಷೆ ಅದೇ ತಪ್ಪನ್ನು ಮಾಡೋದಿಲ್ಲ ಅಂಥೇಳಿ ಅವರಿಗೆ ಒಂದಿಷ್ಟು ಪ್ಯಾರಾಮೀಟರ್ಸ್ಗಳನ್ನು ಇಟ್ಟಿರ್ತಾರೆ. ಅದನ್ನು ಗಮನಿಸ್ಕೊಂಡು ಬಂದಿರ್ತಾರೆ. ಆನಂತರ ಒಂದು ಸಮಿತಿ ತೀರ್ಮಾನ ಮಾಡುತ್ತೆ. ಈ ಸಮಿತಿ ಇವರು ಏನೆಲ್ಲ ನಮ್ಮ ಕಾರಾಗೃಹದ ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಅವರು ನಡ್ಕೊಂಡಿದ್ದಾರೆ, ಒಳ್ಳೆಯವರಾಗಿದ್ದಾರೆ, ಬದಲಾವಣೆ ಆಗಿದ್ದಾರೆ ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಅದಾದಮೇಲೆ ಇಲಾಖೆಯವರು ಸರ್ಕಾರಕ್ಕೆ ಕಳಿಸ್ಕೊಡ್ತಾರೆ. ಸರ್ಕಾರ ಅದನ್ನು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿ ನಮ್ಮ ರಾಜ್ಯಪಾಲರಿಗೆ ಕಳಿಸ್ಕೊಡುತ್ತೆ. ರಾಜ್ಯಪಾಲರು ಅದಕ್ಕೆ ಅಂಕಿತ ಹಾಕಿದ ಮೇಲೆ ಅವರನ್ನು ನಾವು ಬಿಡುಗಡೆ ಮಾಡ್ತೀವಿ. ಇದು ಪದ್ಧತಿ, ನಿಯಮ. ಹಾಗಾಗಿ ಇವತ್ತು 77 ಜನರನ್ನು ಬಿಡುಗಡೆ ಮಾಡಿದ್ದೇವೆ. 2015 ಇಲ್ಲಿಯವರೆಗೆ ಸುಮಾರು 2144 ಬಂದಿಗಳನ್ನು ನಾವು ಈ ಸನ್ನಡತೆ ಆಧಾರದ ಮೇಲೆ ಬಿಡುಗಡೆ ಮಾಡಿದ್ದೇವೆ. ಅವರೆಲ್ಲರೂ ಕೂಡ ಸಮಾಜದಲ್ಲಿ ಒಳ್ಳೆಯವರಾಗಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಯಾರೋ ಒಬ್ಬರು ಇಬ್ಬರು ಮತ್ತು ಅದೇ ತಪ್ಪು ಮಾಡಿದಂಥವರಿಗೆ ಶಿಕ್ಷೆನೂ ಕೂಡ ಆಗಿರ್ತಕ್ಕಂಥದ್ದು. ಆದರೆ ಹೆಚ್ಚಿನ ಅಂಶ ಎಲ್ಲರೂ ಬದಲಾವಣೆಯಾಗಿ ಸಮಾಜದಲ್ಲಿ ಜೀವನವನ್ನು ನಡೆಸ್ತಿದ್ದಾರೆ. ಸರ್, ಸತೀಶ್ ಅವರು ಈಗ 4 ಡಿಗ್ರಿ ಮಾಡಿದ್ರು. ಈ ರೀತಿಯ ಒಂದಷ್ಟು ಜೈಲುಗಳಲ್ಲಿ ಅಂದರೆ ಬದಲಾವಣೆ ಆಗೋದಕ್ಕೆ ಇನ್ನೊಂದಷ್ಟು ಆದ್ಯತೆ ಕೊಡುವಂಥದ್ದು ಏನಾದರೂ ಕಾರ್ಯಕ್ರಮ? ನಾವು ಈಗ ನಮ್ಮ DG ಅವರು ಹೇಳುವಾಗ ನಾವು ಅದಕ್ಕೆ ಹೆಚ್ಚು ಪ್ರೋತ್ಸಾಹ ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ರು. ಈಗ ಇಬ್ಬರು ಮಾತಾಡಿದ್ರು. ಒಬ್ಬ BA ಮಾಡಿದೆ ನಾನು ಅಂತ ಹೇಳಿದ್ರು. ಇನ್ನೊಬ್ಬರು ಸತೀಶ್ ಹೇಳಿದ್ದು ಅಷ್ಟೊಂದು ಡಿಪ್ಲೊಮೊಗಳನ್ನು ನಾನು ಮಾಡೋದಕ್ಕೆ, ಲಾನಲ್ಲಿ ಡಿಪ್ಲೊಮೊ ಮಾಡೋದಕ್ಕೆ ಸಾಧ್ಯ ಆಯಿತು ಅಂಥೇಳಿ ಇವತ್ತು ನಾನು ಹೊರಗಡೆ ಹೋದರೆ ಅದು ನನಗೆ ಉಪಯೋಗ ಆಗ್ತದೆ ಅನ್ನುವಂಥ ಮಾತನ್ನು ಅವರು ಹೇಳಿದ್ದಾರೆ. ಹಾಗಾಗಿ ಭಾಳ ಜನರಿಗೆ ಅದನ್ನು ಅವಕಾಶ ಕೊಡ್ತೇವೆ. ಸಂಗೀತ ಕಲಿಯಬಹುದು, ಅವರು ಅವಕಾಶ ಕೊಡ್ತೇವೆ. ಕಾರ್ಪೆಂಟ್ರಿ ಕಲಿಬೋದು, ಎಲೆಕ್ಟ್ರಿಕಲ್ ಕಲಿಬೋದು. ಇತ್ತೀಚೆಗೆ ಕಂಪ್ಯೂಟರ್ ಸೈನ್ಸ್ನಲ್ಲಿ ಕಂಪ್ಯೂಟರ್ ಇದನ್ನು ಟ್ರೈನಿಂಗನ್ನು ಕೂಡ ಕೊಡ್ತಾರೆ. ಅದರಿಂದ ಬದಲಾವಣೆ ಆಗುವಾಗ ಅವರಿಗೆ ಜೈಲಿನಲ್ಲಿ ಇರುವಾಗ ಶಿಕ್ಷೆ ಅಂತ ಹೇಳಿದರೆ ಒಂದೇ ರೀತಿಯಲ್ಲಿ ಇರೋದಿಲ್ಲ. ಅದನ್ನು ಅವರು ಬದಲಾವಣೆ ಆಗೋದಕ್ಕೂ ಕೂಡ ಕರೆಕ್ಟಿವ್ ಸೆಂಟರ್ ಅನ್ನೋ ರೀತಿಯಲ್ಲಿ ಮಾಡಿಕೊಡ್ತಾರೆ. ಸರ್, ಸಲಹಾ ಸಮಿತಿಗಳ ಇಂಪ್ಲಿಮೆಂಟೇಷನಲ್ಲಿ ಕೆಲವೊಂದು ಕಡೆ ಸಣ್ಣ ಪುಟ್ಟ ಲೋಪದೋಷಗಳಿರುವಂಥ ಒಂದು ಆರೋಪ ಇದೆ. ಜೊತೆಗೆ ಸರ್ಕಾರ ಕೂಡ ನಿಮ್ಗೆ ಗಮನಕ್ಕಿದೆ, ಸಾಕಷ್ಟು ನಿಮಗೆ ಅನುಭವ ಇದೆ. ಕಾರ್ಯಗಳು ಸುಧಾರಣಾ ನಿಟ್ಟಿನಲ್ಲಿ ನೀವೇನಾದರೂ ಹೊಸ ಅಲ್ಲ, ಅದು ಆರೋಪ ನಾನೇನು ಕೇಳಿಲ್ಲ ಇಲ್ಲಿವರೆಗೂ. ಆರೋಪ ಯಾವುದನ್ನು ಕೇಳಿಲ್ಲ. ಒಂದು ವೇಳೆ ಅದನ್ನು ಹೆಚ್ಚು ಮಾಡಬೇಕು ಅಥವಾ ಇಂಥವರನ್ನು ಸೇರಿಸಬೇಕು ಅನ್ನೋದೇನಾದರೂ ಸಲಹೆ ಸೂಚನೆಗಳಿದ್ದರೆ ಅದನ್ನು ಕೂಡ ಪರಿಗಣಿಸ್ತೇವೆ. ಒಟ್ಟಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.